अब्दुल कलाम जी पाम्बन फूल के दुर्घटना के बारे में अपना कुछ अभिप्राय यहाँ पर प्रस्तुत करते हैं। उसके बाद क्या होता है, उम्र में काफी फर्क होने के बावजूद अहमद जलालुद्दीन मेरे अंतरंग मित्र बन गए। अहमद जलालुद्दीन यानी उनके कौन है, बड़ी बहन जोहरा के जो पति हैं, अपने पिताजी के साथ वो एक स्थानीय ठेकेदार हैं, पिताजी उनके साथ काम करते थे। उनका और मेरा दोनों के बीच में उम्र में काफी फर्क है। ನನ್ನ ಮತ್ತು ಅಬ್ದುಲ್ ಅಹಮದ್ ಜಲಾಲುದ್ದೀನ್ ಮಧ್ಯದಲ್ಲಿ ವರ್ಷದಲ್ಲಿ ಏಜ್ ಡಿಫರೆನ್ಸ್ ಏನಿದೆ ತುಂಬಾ ಜಾಸ್ತಿ ಇದೆ. ಆದ್ರೂ ಮೇರೆ ವೇ ಅಂತರಂಗ ಮಿತ್ರ ಬನ್ ಗಯೇ. ಅಂತರಂಗ ಮಿತ್ರ ಅಂತರಂಗದಲ್ಲಿರುವಂತಹ ವಿಚಾರವನ್ನ ಸ್ಪಷ್ಟಪಡಿಸುವಂಥದ್ದು. ಅಂತರಂಗ ಅಂತಂದ್ರೆ ಮನಸ್ಸಿನ ಆಳದ ಮಾತು. ನಾರ್ಮಲಿ ಫ್ರೆಂಡ್ಸ್ ಬಹಳಷ್ಟು ಜನ ಇರ್ತಾರೆ, ರೆಗ್ಯುಲರ್ಲಿ ಇವತ್ತು ಏನ್ ಮಾಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ, ಎಲ್ಲ ಇಷ್ಟೇ ಮಾತಾಡೋದು. ಆದ್ರೆ ಮನಸ್ಸಿನಲ್ಲಿರುವಂತಹ ದುಃಖವನ್ನ ಹಂಚಿಕೊಳ್ಳಿಕ್ಕೆ, ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೆ, ಅಲ್ಲಿ ಎಲ್ಲ ದೋಸ್ತರ ಜೊತೆಗೂ ನಾವು ಆ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪರ್ಟಿಕ್ಯುಲರ್ ಒಬ್ರೋ ಇಬ್ಬರೋ ಇರ್ತಾರೆ ಆ ತರದವರು, ತುಂಬಾ ಹತ್ತಿರದಲ್ಲಿರುವಂತಹ ಗೆಳೆಯರು. ಆ ತರಹದ ಗೆಳೆಯರಲ್ಲಿ, ಅತ್ಯಂತ ಆಪ್ತ ಗೆಳೆಯರಲ್ಲಿ ಅಂತರಂಗ ಮಿತ್ರ ಬನ್ಗೆ ಕೌನ್ ಎ ಅಹಮದ್ ಜಲಾಲುದ್ದೀನ್. ವಯಸ್ಸು ಡಿಫ್ರೆನ್ಸ್ ಇದೆ. ನನ್ನ ಅಕ್ಕನ ಗಂಡ ಅವನು, ಅಕ್ಕನೇ ನನ್ಗಿಂತ ದೊಡ್ಡವಳು, ಅವಳ ಗಂಡ ಇನ್ನೂ ದೊಡ್ಡವಳು. ಆದ್ರೂ ಕೂಡ ನಾನು ಒಳ್ಳೆಯ ಸ್ನೇಹಿತರಾಗಿ ನನ್ನ ಜೀವನದಲ್ಲಿ ನಾನು ಅವನನ್ನ ನೋಡಿದ್ದೇನೆ. वह मुझसे करीब 15 साल बड़े थे. कितने साल? 15 साल बड़े थे. 15 ವರ್ಷ ದೊಡ್ಡವರು ನನಗಿಂತ. और मुझे आजाद कहकर पुकारते थे. ನನ್ನನ್ನು ಅವರು ಆಜಾದ್ ಅಂತ ಕರೀತಾ ಇದ್ರು. ಇದನ್ನೊಂದು ನೆನ್ಪಿಟ್ಕೊಳ್ಳಿ. अहमद जलालुद्दीन कलाम को क्या कहकर पुकारते थे? आजाद कहकर पुकारते थे. उनके दोनों के बीच में कितने उम्र का अंतर था? 15 साल का अंतर था. अब्दुल कलाम के अंतरंग मित्र कौन थे? अंतरंग मित्र थे अहमद जलालुद्दीन. तो उन्होंने वो आजाद कहकर पुकारते थे. हम दोनों रोजाना शाम को दूर तक साथ घूमने जाया करते. रोजाना शाम को, हर दिन रोजाना, प्रतिदिन हम दोनों सामान्य प्रतिदिन ನಾವು ಏನ್ ಮಾಡ್ತಾ ಇದ್ವಿ, ಶಾಮ್ ಕೋ ಸಂಜೆ ದೂರ ತಕ್, ತುಂಬಾ ದೂರದ ತನಕ ಸಾತ್ ಮೇ ಘೂಮ್ನೆ ಜಾಯಾ ಕರ್ತೆ थे. ಒಟ್ಟಿಗೆ ನಡ್ಕೊಂಡು ಒಂದು ಟಹಲ್ನ ಅಂತ ಹೇಳ್ಬಹುದು, ಅಂದ್ರೆ ವಾಕಿಂಗ್ ಹೋಗೋದಪ್ಪ ಸಂಜೆಂದು, ಆ ತರದಲ್ಲಿ ನಾವು ಹೋಗ್ತಾ ಇದ್ವಿ. ಹಮ್ ಕಹಾ ಜಾತೆ थे? देखिए हम मस्जिद वाली गली से निकलते. मस्जिद वाली गली, उन ಮನೆ ಏನಿತ್ತೋ मस्जिद वाली गलिಯಲ್ಲಿ, उस गली से निकलते और समुद्र के रेतीली तट पर चल पड़ते. समुद्र के रेतीली तट, ಸಮುದ್ರದ ರೇತಿಯಿಂದ ಕೂಡಿದಂತಹ ತಟ ಏನಿದೆ, ದಂಡೆ ಏನಿದೆ, ಅದರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ಕಲ್ಪನೆ ಮಾಡ್ಕೊಂಡ್ರೆ ತುಂಬಾ ಸೊಗಸು. ನಾವು ಅದನ್ನ ಯೋಚನೆ ಮಾಡ್ಕೊಂಡ್ರು ಅಷ್ಟೇ, ಸಮುದ್ರ ಅಂದ ತಕ್ಷಣ ಬರೀ ಆ ಒಂದು ರೇತಿಯ ಮೇಲೆ ನಡ್ಕೊಂಡು ಹೋಗೋದು. ಸಂಜೆ ಮುಸ್ಸಂಜೆ ಹೊತ್ತು ಸೂರ್ಯನ ಇಳಿ ಬಿಸಿಲು ಬೀಳ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಅಸ್ತಂಗತ ಆಗ್ತಾ ಇದ್ದಾನೆ ಅಂತ ಆದ್ರೆ ಆ ಬಣ್ಣದ ನಡುವೆ, ಆ ಸಮುದ್ರದ ನಿನಾದ ಜೊತೆಗೆ ಆ ಗಾಳಿಯ ಮಧ್ಯದಲ್ಲಿ ಸಮುದ್ರದ ಅಂಚಿನಲ್ಲೇ ನಡ್ಕೊಂಡು ಹೋಗ್ತಾ ಇರೋದು, ಅದೊಂದು ಅದೇ ಒಂದು ಸೌಂದರ್ಯ, ಅದೇ ಒಂದು ಆಸ್ವಾದಿಸ್ಲಿಕ್ಕೆ ಬೇಕಾದಂತಹ ಅವಕಾಶವನ್ನ ನೀಡುತ್ತೆ ನಮ್ಗೆ. ಅವರು ಆ ಕೆಲಸವನ್ನ ಮಾಡ್ತಾ ಇದ್ರು, ಬಹಳಷ್ಟು ದೂರದವರೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಮೈ और जलालुद्दीन प्रायः आध्यात्मिक विषयों पर बातें करते. ನಾನು ಮತ್ತು ಜಲಾಲುದ್ದೀನ್ ಏನಿದ್ದೇವೆ ಇಬ್ರು ಪ್ರಾಯಃ ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಮಾತಾಡ್ತಾ ಇದ್ವಿ. ನಮ್ಮ ಮಾತಾಡುವಂತಹ ಟಾಪಿಕ್ಗಳು ಸಾಮಾನ್ಯವಾಗಿ ಬರ್ತಾ ಇದ್ದು ಆಧ್ಯಾತ್ಮಿಕ ವಿಚಾರ. ಇದನ್ನು ಪ್ರಶ್ನೆ ಕೇಳಬಹುದು, जलालुद्दीन और अब्दुल कलाम किन विषयों पर बात, किस विषय पर बात करते थे? यानी आध्यात्मिक विषयों पर बातें करते थे. अच्छा, तो प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे. देख लो,
ಪ್ರಸಂಗವಶ್ ಸಂದರ್ಭ, ಈ ಸಂದರ್ಭದಲ್ಲಿ ನನಗೆ ಇದೊಂದು ಹೇಳ್ಬಿಡ್ಬೇಕು. ಪ್ರಸಂಗವಶ್ ಅವ್ರ ಬಗ್ಗೆ ಹೇಳ್ತಾ ಇದ್ದೇನಲ್ಲ, ಜಲಾಲುದ್ದೀನ್ ಬಗ್ಗೆ, ಅದರ ಜೊತೆಗೆ ಅದೇ ಪ್ರಸಂಗದಲ್ಲಿ ಅದೇ ವಿಚಾರದಲ್ಲಿ ಇದೊಂದು ಹೇಳ್ಬೇಕು ಅನಿಸ್ತಾ ಇದೆ. ಏನು ಅಂತಂದ್ರೆ ಉಲ್ಲೇಖ ಕರ್ದೇನಾ ಚಾಹಿಯೇ, ನಾನು ಅವ್ರನ್ನ ಉಲ್ಲೇಖ ಮಾಡ್ಬೇಕು ಅನಿಸ್ತಾ ಇದೆ ಈ ಒಂದು ವಿಚಾರವನ್ನ. ಯಾವ ವಿಚಾರವನ್ನ? ಅದು ಇಡೀ ಒಂದು ಇಲಾಖೆ ಅಂತಂದ್ರೆ ಇಲಾಖೆ. ಯಾರಪ್ಪ ಮಾತಾಡ್ತಾ ಇರೋದು? ನಿವೇದಿತಾ, ಪ್ಲೀಸ್ ಆಡಿಯೋ ಆಫ್ ಮಾಡು. ನಿವೇದಿತಾ ಕೇಳಿಸ್ತಾ ಇದೆಯಾ? ನಿವೇದಿತಾ ಇಸ್ ದೇರ್? ನಿವೇದಿತಾ ಸರ್, ಆಡಿಯೋ ಆಫ್ ಮಾಡ್ಕೊಳಮ್ಮ, ಆಡಿಯೋ ಮ್ಯೂಟ್ ಮಾಡ್ಕೋ. ಉಸ್ ಪೂರೆ ಇಲಾಖೆ ಮೇ ಆ ಒಂದು ಅವರಿದ್ದಂತಹ ಏನು ಏರಿಯಾ ಇದೆ, ಆ ಏರಿಯಾ ಪೂರ್ಣದಲ್ಲಿ ಯಾರೋ ಒಬ್ಬರಿಗೂ ಇಂಗ್ಲಿಷ್ ಬರಲಿಕ್ಕೆ ಬರ್ತಾ ಇರಲಿಲ್ಲ, ಇವನನ್ನು ಹೊರತುಪಡಿಸಿ. ಜಲಾಲುದ್ದೀನ್ ಮಾತ್ರ ಇಂಗ್ಲಿಷ್ ನಲ್ಲಿ ಆ ಸಂದರ್ಭದಲ್ಲಿ, ಸ್ವತಂತ್ರ ಉತ್ತರದ ಮುಂಚೆ ಏನು ತೀರಾ ಇದಲ್ಲ, ಸ್ವತಂತ್ರೋತ್ತರ ಭಾರತದ ಆ ಸಂದರ್ಭದಲ್ಲಿ, ಮೊದಲ ಸಂದರ್ಭದಲ್ಲಿ ಮತ್ತೆ ಯಾರಿಗೂ ಬರ್ತಾ ಇರಲಿಲ್ಲ, ಅವನಿಗೊಬ್ಬನಿಗೆ ಬರ್ತಾ ಇತ್ತು. मेरे परिचितों में जलालुद्दीन के बराबर शिक्षा का स्तर किसी का भी नहीं था. मेरे परिचितों में, ನನಗೆ ಗುರುತಿದ್ದವರಲ್ಲಿ ಜಲಾಲುದ್ದೀನ್ ನಷ್ಟು ಅವನ ಸಾಮರ್ಥ್ಯಕ್ಕೆ ತಕ್ಕನಾದಂತಹ ಶಿಕ್ಷಣ ಮತ್ಯಾರದ್ದೂ ಇರಲಿಲ್ಲ. ಕೆ ಬರಾಬರ್ ಕಾ ಶಿಕ್ಷಾ, ಅವನಿಗೆ ಎಷ್ಟು ಶಿಕ್ಷಣ ಸಿಕ್ಕಿದೆಯೋ ಅದರ ಸರಿಯಾದಂತಹ ಶಿಕ್ಷಣ ಅನ್ನೋದು, ಶಿಕ್ಷಣದ ಸ್ತರ ಅನ್ನೋದೇನಿದೆ ಮತ್ತಾರತ್ರೂ ಇರ್ಲಿಲ್ಲ. ಅಷ್ಟು ಬ್ರಿಲಿಯಂಟ್ ಕೂಡ ಅವರಾಗಿದ್ರು. और न ही किसी को उनके बराबर बाहरी दुनिया के बारे में पता था. उनके सिवाय किसी को भी नहीं पता था कि बाहरी दुनिया में अब क्या चल रहा है, क्या हो रहा है. ಅವನಿಗೆ, ಜಲಾಲುದ್ದೀನ್ಗೆ ಹೊರ ಪ್ರಪಂಚದ ಬಹಳಷ್ಟು ವಿಚಾರಗಳು ಗೊತ್ತಿತ್ತು. ಅವನಿಗೆ ಗೊತ್ತಿದ್ದಷ್ಟು ಮತ್ತಾರಿಗೂ ಗೊತ್ತಿರಲಿಲ್ಲ ಆ ಏರಿಯಾದಲ್ಲಿ, ಆ ಪ್ರದೇಶದಲ್ಲಿ. ಯಾಕೆ? ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರುವಂತಹ ವ್ಯಕ್ತಿತ್ವ, ಶಿಕ್ಷಣವನ್ನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಬೇರೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕುತೂಹಲ ಅವರಿಗೆ ಇದ್ದೇ ಇರುತ್ತೆ, ಶಿಕ್ಷಿತರಿಗೆ. ಸರಿ, ಹಾಗಾಗಿ ಅವರು ಅಂತಂದ್ರೆ ಅಬ್ದುಲ್ ಕಲಾಂನಿಗೆ ಹೇಗಾಯ್ತು ಅಂತಂದ್ರೆ, ಅವನಿಗೆ ಒಂದು ಸಣ್ಣ ಚೆಂಬಿನಲ್ಲಿದ್ದಂತಹ ಕಪ್ಪೆ, ಒಂದು ಸಣ್ಣ ಚೆಂಬಿನಲ್ಲಿದ್ದಂತಹ ಕಪ್ಪೆ, ಅದು ಎದುರುಗಡೆ ಮತ್ತೊಂದು ದೊಡ್ಡ ಬಕೆಟ್ ನಲ್ಲಿರೋ ನೀರನ್ನು ನೋಡ್ತಾ ಇದೆ. ಅವಾಗ ಹೆಂಗ್ ಅನ್ಕೊಳತ್ತೆ ಆ ಕಪ್ಪೆ, ಓ ಇದು ನಂದು ಇಷ್ಟೇ ಸಣ್ಣ ಬಾವಿ, ಅದು ನೋಡಿ ಎಷ್ಟು ದೊಡ್ಡ ಇದಿದೆ, ಕೆರೆ ಇದೆ ಅಂತ ಅನ್ಕೊಳತ್ತೆ. ಜಲಾಲುದ್ದೀನ್ ಆ ಬಕೆಟ್ ಇಲ್ಲಿರೋ ನೀರು, ಇಲ್ಲಿರೋ ನೀರು ಅಬ್ದುಲ್ ಕಲಾಂ ಒಂದ್ ಚೆಂಬಿನಲ್ಲಿ, ಒಂದು ಲೋಟದಲ್ಲಿ ಇದೆ ನೀರು. ಆ ನೀರಿಗೆ ಅಲ್ಲೂ ನೀರು ನೋಡ್ರು ಎಷ್ಟೆಲ್ಲ ನೀರಿದೆ ಅನ್ಸುತ್ತೆ. ಅಂದ್ರೆ ಉಳಿದವರೆಲ್ಲರೂ ಅಲ್ಲಿ ಇದ್ದವರಷ್ಟು ಸಣ್ಣ ಸಣ್ಣ ಲೋಟನೇ. ಜಲಾಲುದ್ದೀನ್ ಅಷ್ಟು ದೊಡ್ಡ ಲೋಟ ಮತ್ತೊಂದಿಲ್ಲ ಅಲ್ಲಿ. ಅವನಷ್ಟು ಹೊರಪ್ರಪಂಚದ ಜ್ಞಾನ, ಶಿಕ್ಷಣದ ಮಟ್ಟ, ಜೊತೆಗೆ ಇಂಗ್ಲಿಶಿನ ಪರಿಚಯ ಮತ್ತೊಬ್ಬನಿಗೆ ಇರಲಿಲ್ಲ ಆ ಏರಿಯಾದಲ್ಲಿ. ಹಾಗಾಗಿ ಅವನು ನನಗೆ ಗ್ರೇಟು. ಜಲಾಲುದ್ದೀನ್ ನನಗೆ ಯಾಕೆ ಗ್ರೇಟ್ ಅನಿಸ್ತಾ ಇದ್ದಾನೆ ಅಂತಂದ್ರೆ, ಇಷ್ಟೊಂದು ವಿಚಾರ ಇದೆ ಅವನಲ್ಲಿ. ಜಲಾಲುದ್ದೀನ್ ಮುಜೆ ಹಮೇಶಾ ಶಿಕ್ಷಿತ ವ್ಯಕ್ತಿಯೋ, ಜಲಾಲುದ್ದೀನ್ ಅಬ್ದುಲ್ ಕಲಾಂ ಹೇಳ್ಕೊಡ್ತಾ ಇದ್ರು ಏನು ವಿಚಾರವನ್ನ, ಹಮೇಶ ಯಾವಾಗ್ಲೂ ಶಿಕ್ಷಿತ ವ್ಯಕ್ತಿಯೋ, ಶಿಕ್ಷಣವನ್ನ ಹೊಂದಿದಂತಹ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಅನ್ವೇಷಣೆಗಳ ಬಗ್ಗೆ, ಖೋಜ್ ಅಂತಂದ್ರೆ ಅನ್ವೇಷಣೆ, ಸಮಕಾಲೀನ ಸಾಹಿತ್ಯ ಅಂತಂದ್ರೆ ಸಾಹಿತ್ಯದಲ್ಲಿ 2-3 ತರದಲ್ಲಿ ವಿಧ ಮಾಡ್ಕೊಳ್ಬಹುದು. ಸಮಕಾಲೀನ ಅಂತಂದ್ರೆ ಆ ಒಂದು ಸಂದರ್ಭದ, ಈಗ ಅವರು 1950ರ ಇಸ್ವಿಯಲ್ಲೇ ಮಾತಾಡ್ತಾ ಇದ್ರೆ, 1945ರ ನಂತರದಲ್ಲಿ ಮಾತಾಡ್ತಾ ಇದ್ರೆ, ಆ ಸಂದರ್ಭದಲ್ಲಿ ನಿರ್ಮಿತವಾದಂತಹ ಸಾಹಿತ್ಯ ಏನಿದೆ ಅದು ಸಮಕಾಲೀನ ಸಾಹಿತ್ಯ, ಆ ಸಂದರ್ಭದ ಸಾಹಿತ್ಯ. ಆ ಸಾಹಿತ್ಯದ ಬಗ್ಗೆ ಮತ್ತು ಚಿಕಿತ್ಸಾ ವಿಜ್ಞಾನ್, ಮೆಡಿಕಲ್ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ, ಸರ್ಜನ್ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ, ಸರ್ಜರಿ ವಿಚಾರದಲ್ಲಿ, ಚಿಕಿತ್ಸಾ ವಿಜ್ಞಾನ್ ಕಿ ಉಪಲಬ್ಧಿಯೋ ಕೆ ಬಾರೆ ಮೇ ಬತಾತೆ ರಹತೆ ಥೆ. ಈಗ ನಮ್ಮಲ್ಲಿ ವಿಜ್ಞಾನ ಕ್ಷೇತ್ರದ ಉಪಲಬ್ಧಿಗಳು, ವ್ಯವಸ್ಥೆಗಳು, ಪರಿಕರಗಳು, ಏನು ಸಾಧನಗಳು ಏನೇನ್ ಸಿಗ್ತಾ ಇದೆ,
ಅನ್ನೋದ್ರ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇದ್ದಂತೆ ಅಬ್ದುಲ್ ಕಲಾಂನಿಗೆ. ಶಿಕ್ಷಣದಲ್ಲಿ ಸುಶಿಕ್ಷಿತ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸ್ತಾ ಇದ್ದ, ವಿಜ್ಞಾನದ ಅನ್ವೇಷಣೆಗಳ ಬಗ್ಗೆ ಹೇಳ್ತಾ ಇದ್ದ, ಸಮಕಾಲೀನ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ರು, ಜೊತೆಗೆ ಚಿಕಿತ್ಸಾ ವಿಜ್ಞಾನ, ಮೆಡಿಕಲ್ ಸೈನ್ಸ್ ಹೇಗೆ ಮುಂದುವರಿತಾ ಇದೆ, ಅದರಲ್ಲಿ ಏನೇನು ಉಪಲಬ್ಧಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಜಲಾಲುದ್ದೀನ್ ಅಬ್ದುಲ್ ಕಲಾಂ ಅವ್ರ ಜೊತೆಗೆ. थे वही थे जिन्होंने मुझे सीमित दायरे से बाहर निकलकर नई दुनिया का बोध कराया. ಹಾಗಾಗಿ ಅಬ್ದುಲ್ ಕಲಾಂ ಅವರು ಅವರನ್ನ ಮರೆಯೋದೇ ಇಲ್ಲ. ಯಾಕಾಗಿ? ವಹಿ ಥೆ, ಅವರೇ ಆಗಿದ್ರು. ಏನು? ಜಿನ್ಹೋನೆ ಮುಜೆ ಸೀಮಿತ್ ದಾಯಿರೆ ಸೆ, ನನ್ನನ್ನ ಸೀಮಿತ ದಾಯಿರಾ, ದಾಯಿರಾ ಅಂತಂದ್ರೆ ಒಂದು ಗಡಿ, ಸೀಮಿತವಾದಂತಹ ಕ್ಷೇತ್ರ. ದಾಯಿರಾ ಅಂತಂದ್ರೆ ಕ್ಷೇತ್ರ, ಒಂದು ಸ್ವಲ್ಪವಾದಂತಹ ಕ್ಷೇತ್ರ, ಸಣ್ಣ ಕ್ಷೇತ್ರದಿಂದ, ಏನು ರಾಮೇಶ್ವರಂ ಅನ್ನುವಂತಹ ಆ ಒಂದು ಸಣ್ಣ ಪೇಟೆಯಿಂದ ಅವರಲ್ಲೇ ಇದ್ಬಿಡ್ತಿದ್ರು. ಅವ್ರಿಗೆ ಮತ್ತು ಅಷ್ಟು ಸರಿಯಾದ ನಾಲೆಜ್ ಕೊಡುವಂತಹ ಬೇರೆ ವ್ಯಕ್ತಿಗಳು ಸಿಕ್ಲಿಲ್ಲ ಅಂತ ಇದ್ರೆ, ಈ ಜಲಾಲುದ್ದೀನ್ ಪರಿಚಯ ಆಗ್ಲಿಲ್ಲ ಅಂತ ಆದ್ರೆ ಅಬ್ದುಲ್ ಕಲಾಂ ಅವರು ನಮ್ಮ ಹಂಗೆ ಒಬ್ರು ಹುಟ್ಟುತ್ತಾರೆ ಸತ್ತು ಹೋಗ್ತಾರೆ ಆ ತರದಲ್ಲಿ ಆಗ್ಬಿಡ್ತಾ ಇದ್ರು. ಅವರಿಗೆ ಒಂದು ಆದರ್ಶವಾದಂತಹ ವ್ಯಕ್ತಿ ಸಿಕ್ಕದ. ಆ ವ್ಯಕ್ತಿ ಅವರನ್ನ ಆ ಒಂದು ಸೀಮಿತ ಕ್ಷೇತ್ರದಿಂದ ಬಾಹರ್ ನಿಕಾಲ್ಕರ್ ನೈ ದುನಿಯಾ ಕಾ ಬೋಧ ಕರಾಯ, ಹೊಸ ಜಗತ್ತನ್ನ ಪರಿಚಯ ಮಾಡಿಕೊಟ್ರು. ಪ್ರಪಂಚ ಇಷ್ಟು ವಿಶಾಲವಾಗಿದೆ ತಮ್ಮ, ನೀನ ರಾಮೇಶ್ವರಂದಲ್ಲೇ ಬಿದ್ದು ಹೊಳ್ಳಾಡ್ಬೇಡ, ಅಲ್ಲೇ ಬಿದ್ದು ಸಾಯ್ಬೇಡ, ಅಲ್ಲಿಂದ ಹೊರಗ್ ಬಾ. ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ, ಇಷ್ಟೊಂದು ಅವಕಾಶಗಳಿವೆ, ಎಷ್ಟೊಂದು ಉಪಲಬ್ಧಿಗಳಿವೆ ನಮ್ಮ ಪ್ರಪಂಚದಲ್ಲಿ, ಅದನ್ನು ನೋಡು ಅಂತ ಅಲ್ಲಿಂದ ಕರ್ಕೊಂಡು ಬಂದ್ರು. ಹಾಗಾಗಿ ಬಹಳಷ್ಟು ಜನ ಅನ್ಕೊಂಡ್ಬಿಡ್ತಾರೆ ತಮ್ಮ ಕ್ಷೇತ್ರ ಅಂತಂದ್ರೆ ಇಷ್ಟೇ, ಇದೇ ನನ್ನ ಕ್ಷೇತ್ರ, ಇಷ್ಟೇ ನಂದು, ನಾನು ಇಷ್ಟೇ ಮಾಡ್ಬೇಕು. ಅಲ್ಲ, ಅದಕ್ಕಿಂತ ಯಾವಾಗ್ಲೂ ಹೊರಗೆ ಬೀಳ್ತೇವೆಯೋ ಆಗ ನಾವು ಎಕ್ಸ್ಪೋಸ್ ಆಗ್ತೇವೆ, ಆಗ ನಾವು 4 ಜನರ ಕಣ್ಣಿಗೆ ಕಾಣಿಸ್ತೇವೆ. ಯಾವಾಗ್ಲೂ ನಾವು ಸಣ್ಣ ಲೋಟದಲ್ಲಿದ್ದ ನೀರು ಆಗ್ಬಾರ್ದು, ಆಗ್ಬೇಕು ದೊಡ್ಡ ಸಮುದ್ರದಲ್ಲಿದ್ದ ನೀರು. ಅಂದ್ರೆ ಅಷ್ಟೊಂದು ವಿಶಾಲವಾದ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಇಷ್ಟೇ ಸಾಕು ಸರ್, 1 ಡಿಗ್ರಿ ಸಾಕು ಸರ್, ಒಂದೇ ಮಾಸ್ಟರ್ ಡಿಗ್ರಿ ಸಾಕು ಸರ್, ನಾನು ಕುತ್ಕೊಂಡ್ಬಿಡ್ತೇನೆ ಸರ್, ಯಾವ್ದೊಂದು ಉದ್ಯೋಗ ಮಾಡ್ತೇನೆ ಸರ್, ದುಡ್ಡು ಬರ್ತದೆ ಸರ್, ಇಷ್ಟಕ್ಕೆ ನಿಂತು ಬಿಟ್ರೆ ನೀವು ಅಷ್ಟರಲ್ಲೇ ಮುಗಿದು ಹೋಗುತ್ತೆ ನಿಮ್ ಜೀವನ. ಅದರಿಂದನೂ ಹೊರಗೆ ಬರೋ ಪ್ರಯತ್ನವಾಗಿ ಹೋದಾಗ ನೀವು 4 ಜನರಲ್ಲಿ ಏನೋ ಗ್ರೇಟ್ ಆಗಿರ್ತೀರಿ. ಹಾಗಾಗಿ ಅಬ್ದುಲ್ ಕಲಾಂ ಅವರಿಗೆ ಏನು ಆ ಒಂದು ರಾಮೇಶ್ವರಂದಲ್ಲೇ ಸಿಕ್ಕೊಂಡು ಇರೋದೆ ಇಡೀ ಭಾರತಕ್ಕೆ ಪರಿಚಯಿಸ್ಲಿಕ್ಕೆ ಮುಖ್ಯ ಕಾರಣ ಈ ಜಲಾಲುದ್ದೀನ್ ಆದ್ರು. ಜಲಾಲುದ್ದೀನ್ ಒಬ್ರು ಇಲ್ಲ ಅಂತಾದ್ರೆ ಅಬ್ದುಲ್ ಕಲಾಂ ಅವರು ರಾಮೇಶ್ವರಂದಲ್ಲೇ ಸಿಗಾಕೊಂಡು ಬೀಳ್ತಾ ಇದ್ರು, ಅಲ್ಲೇ ಇರ್ತಾ ಇದ್ರು. ಅಪ್ಪನ ಜೊತೆಗೆ ಏನ್ ಮಾಡ್ತಾ ಇದ್ರು, ಹಡಗನ್ನ ಕಟ್ಟುವ ಕೆಲಸ ಮಾಡ್ತಾ ಕುತ್ಕೊಳ್ತಿದ್ರು. ಇಲ್ಲ, ಹಾಗಾಗ್ಲಿಲ್ಲ. ಅವರು ಮುಂದೆ ಬಹಳಷ್ಟು ಕ್ಷೇತ್ರಗಳನ್ನ ನೋಡಿದ್ರು. मेरे बाल्यकाल में पुस्तकें एक दुर्लभ वस्तु की तरह हुआ करती थी. मेरे बाल्यकाल में, ನನ್ನ ಬಾಲ್ಯದಲ್ಲಿ 1931 ಅಂದ್ರೆ 1940ನೇ ಇಸ್ವಿ ಅಂತ ಇಟ್ಕೊಳ್ಳಿ, 40-45ರಲ್ಲಿ ಭಾರತ ಸ್ವತಂತ್ರಕ್ಕಿಂತಲೂ ಪೂರ್ವದ ಭಾರತದಲ್ಲಿ ಪುಸ್ತಕೆ ಬಹುತ್ ದುರ್ಲಭ ವಸ್ತು ಕಿ ತರಹ, ಬಹಳಷ್ಟು ದುರ್ಲಭ ಅಂತಂದ್ರೆ ಅತ್ಯಂತ ವಿರಳ ಅಂತ ಅರ್ಥ. ದುರ್ಲಭ ಶಬ್ದ ಅರ್ಥ ದುರ್ಬಲ ಅಲ್ಲ, ದುರ್ಲಭ, ಅತ್ಯಂತ ವಿರಳ ವಸ್ತುವಾಗಿತ್ತು. ವಸ್ತು ಕಿ ತರಹ ಹುವಾ ಕರ್ತಿ ಥಿ, ಸ್ತ್ರೀಲಿಂಗ ಮೇ ಹೈ ಪುಸ್ತಕ್, ತೋ ವಸ್ತು ಕಿ ತರಹ, ದುರ್ಲಭ ವಸ್ತು ಕಿ ತರಹ ಹುವಾ ಕರ್ತಿ ಥಿ ಇತ್ತು. ಪುಸ್ತಕ ಅನ್ನೋದೇ ಸಿಗ್ತಾ ಇರ್ಲಿಲ್ಲ. ಎಲ್ಲಿ? ಅಲ್ಲಿ ಹೇಳ್ತಾ ಇದ್ದಾರೆ ಮುಂದೆ, ಹಮಾರೆ ಯಹಾ ಸ್ಥಾನೀಯ ಸ್ತರ ಪರ್ ಏಕ್ ಪೂರ್ವ ಕ್ರಾಂತಿಕಾರಿ ಯಾ ಕಹಿಯೇ ಉಗ್ರ ರಾಷ್ಟ್ರವಾದಿ, ತನ್ನ ಸ್ಥಾನೀಯ ಸ್ತರ ಪರ್, ಸ್ಥಾನೀಯ ಮಟ್ಟದಲ್ಲಿ ಅವರು ಅವ್ರ ಬಾಲ್ಯ ಸ್ವತಂತ್ರ ಸಿಗುವಂತಹ ಸಂದರ್ಭ, ಆ ಸಂದರ್ಭದ ಬಾಲ್ಯ ಅವರದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಉಗ್ರಗಾಮಿಗಳು ಅಂತಂದ್ರೆ ಉಗ್ರವಾದಿಗಳು, ವಾದಿ ಅಂತ ಈಗ ನಾವು ಟೆರರಿಸ್ಟ್ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಕ್ರಾಂತಿಕಾರಿ, ಮಂದಗಾಮಿಗಳು, ಉಗ್ರಗಾಮಿಗಳು, ಕ್ರಾಂತಿಕಾರಿಯರು, ಹಿಂಗ ಡಿವೈಡ್ ಇದೆ. ಒಂದಷ್ಟು ಜನರು ಒಂದಷ್ಟು ಕೆಟಗರಿಯಲ್ಲಿ ಸೇರಿಸ್ತಾರೆ. ಆ ತರಹದ ಕೆಟಗರಿಯಲ್ಲಿ ತಗೊಂಡ್ ಬರ್ತಾರೆ ಯಾರೋ ಒಬ್ಬರನ್ನ ಹೆಸರನ್ನ ನೋಡಿ. ಈಗ ಪೂರ್ವ ಕ್ರಾಂತಿಕಾರಿ ಯಾಕಹಿಯೇ ಯಾ ಉಗ್ರ ರಾಷ್ಟ್ರವಾದಿ, ರಾಷ್ಟ್ರಕ್ಕಾಗಿ ತನ್ನನ್ನ ಸಮರ್ಪಿಸಿಕೊಳ್ಳಲಿಕ್ಕೆ ಬಯಸುವಂತಹ, ಅಥವಾ ಕ್ರಾಂತಿಕಾರಿ, ಕೆಟ್ಟದ್ದನ್ನ ಹೋಗಲಾಡಿಸ್ಲಿಕ್ಕೆ ಉಗ್ರ ಹೋರಾಟ ಮಾಡುವಂತವನು ಕ್ರಾಂತಿಕಾರಿ. STR ಮಾಣಿಕಂ ಅನ್ನುವಂತಹ ಒಬ್ರು ವ್ಯಕ್ತಿ ಇದ್ರು, STR ಮಾಣಿಕಂ ಅಂತ.
ಅಲ್ಲಿ ಸ್ಥಾನೀಯವಾಗಿ ಅವರ ಜಾಗದಲ್ಲಿ ಕಾ ನಿಜಿ ಪುಸ್ತಕಾಲಯ ಥಾ. ಉನ್ಕಾ ನಿಜಿ ಪುಸ್ತಕಾಲಯ, ನಿಜಿ ಪುಸ್ತಕಾಲಯ ಅಂದ್ರೆ ಸ್ವಂತದ ಒಂದು ಲೈಬ್ರರಿ ಇತ್ತು. ಅವರು ತಮಗಾಗಿ ಮಾಡಿಕೊಂಡಂತಹ ಒಂದು ಲೈಬ್ರರಿ ಅನ್ನೋದು ಇತ್ತು. ಯಾರು ಮಾಡಿದ್ದದು? STR ಮಾಣಿಕಂ ಅಂತ ಅವ್ರ ಹೆಸರು. ಅವರು ಅವರು ಸ್ವತಂತ್ರ ಹೋರಾಟಗಾರರು. ಅವರು ಸಾಮಾನ್ಯವಾಗಿ ಸ್ವತಂತ್ರ ಹೋರಾಟಗಾರರಲ್ಲಿ ಯಾವಾಗ್ಲೂ ನೋಡಿ, ಬಾಲ ಗಂಗಾಧರ ತಿಲಕ್ ಇರಬಹುದು, ಗೋಖಲೆ ಇರಬಹುದು, ಯಾರನ್ನೇ ತಗೊಳ್ಳಿ ನೀವು, ಅವರೆಲ್ಲರೂ ಶಿಕ್ಷಣ ಸ್ತರವನ್ನ ಚೆನ್ನಾಗಿ ತೆಗೆದುಕೊಂಡಿರುವಂತಹ ಕಾರಣದಿಂದಲೇ ಸ್ವಾತಂತ್ರ್ಯಕ್ಕೆ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಈಸಿ ಆಯ್ತು ಅವರಿಗೆ. ಗಾಂಧೀಜಿಯವರು ಇರಬಹುದು, ಎಲ್ಲರೂ ಎಜುಕೇಟೆಡ್ ಪೀಪಲ್ಗಳೇ. ಎಜುಕೇಶನ್ ಸಿಕ್ಕದ ನಂತರನೇ ಅವರು ನಾವು ಮುಕ್ತರಾಗಬೇಕು, ಅದಕ್ಕೆ ಬೇಕಾದ ಹೋರಾಟದ ಮಾರ್ಗಗಳನ್ನೆಲ್ಲ ಕಂಡುಕೊಳ್ಳಿಕ್ಕೆ ಶುರು ಮಾಡಿದ್ರು. ಸೊ ಇವರು ಕೂಡ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿದಂತವರು. STR ಮಾಣಿಕಂ ಅನ್ನೋರು. ಅವರ ಒಂದು ಸ್ವಂತದ ಲೈಬ್ರರಿ ಇತ್ತು. ಆ ಲೈಬ್ರರಿಯಲ್ಲಿ ಉನ್ಹೋನೆ ಮುझे ಹಮೇಶಾ ಪढ़ने के लिए उत्साहित किया. ಅವ್ರು ಮಾಣಿಕಂ ಅವರು ನನ್ನ ಏನೇನ್ ಮಾಡಿದ್ರು, ಯಾವಾಗ್ಲೂ ಓದ್ಲಿಕ್ಕೆ ಒಂದು ಉತ್ಸಾಹವನ್ನ ನೀಡ್ತಾ ಇದ್ರು. ಬಾ ಇಲ್ಲಿ ಬಾ ಓದು ನನ್ನ ಲೈಬ್ರರಿಯಲ್ಲಿ. मैं अक्सर उनके घर से पढ़ने के लिए किताबें ले आया करता था. मैं क्या करता था? अक्सर ಯಾವಾಗಲೂ ಏನ್ ಮಾಡ್ತಾ ಇದ್ದೆ, ಕಿತಾಬೋं को पढ़ने के लिए उनके ಲೈಬ್ರರಿ से ले आया करता था. ಅಲ್ಲಿಂದ ತೆಗೆದುಕೊಂಡು ಬರ್ತಾ ಇದ್ದೆ. ಅಂದ್ರೆ ಅವರು ನನಗೆ ಓದ್ಲಿಕ್ಕೆ ಒಂದು ದಾರಿಯನ್ನ ಕೊಟ್ಟರು. ತಮ್ಮ ಬಾಲ್ಯದ ಪ್ರತಿಯೊಂದು ಸ್ತರವನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನನ್ನ ಬಾಲ್ಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ದು, ತನ್ನ ಬಾಲ್ಯದ ಜೀವನ ಹೇಗೆ ಕಳೆದೋಗಿದೆ. ಪಾಠದ ಹೆಸರೇ ಮೇರಾ ಬಚಪನ್. ಬಾಲ್ಯದ ಅವರ ಜೀವನವನ್ನ ಮೆಲುಕು ಹಾಕ್ತಾ ಇದ್ದಾರೆ. तो क्या होता है, दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई शमशुद्दीन थे. ಇನ್ನೂ ಒಂದು ವ್ಯಕ್ತಿಯನ್ನ ತಂದಿದ್ದಾರೆ ಇಲ್ಲಿ ನೋಡಿ, ನೆನಪು ಮಾಡಿ ನೋಡ್ಕೊಳ್ಳಿ. ಮತ್ತೊಬ್ಬರು ವ್ಯಕ್ತಿ ನನ್ನ ಬಾಲ್ಯದ ಜೀವನದಲ್ಲಿ ತುಂಬಾ ಗಹರಾ ಅಸರ್, ಆಳವಾದಂತಹ ಪ್ರಭಾವ, ಗಹರ ತುಂಬಾ ಆಳವಾಗಿರುವಂತಹ ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿ ಅಂತಂದ್ರೆ ಮೇರೆ ಚಚೇರೆ ಭಾಯಿ. कोई बता सकते हैं चचेरा यानी चचेरा ಅಂತಂದ್ರೆ ಯಾರು ಅಂತ? किसी को पता है चचेरा शब्द का अर्थ? चचेरा, नो वन? वह मेरा चचेरा भाई है. टाइप कर सकते हैं, टाइप करो, टाइप कर सकते हैं. चचेरा भाई शब्द का कोई भी, किसी को भी पता नहीं है चचेरा? ಕಸಿನ್ ಅಂತ ಬರ್ತಾ ಇದೆ. ಕಸಿನ್ ಅಂತಂದ್ರೆ ತನ್ನ ಸಾಕ್ಷಾತ್ ಅಣ್ಣ ಅಲ್ಲ, ತನ್ನ ಅಪ್ಪನ, ತನ್ನ ತಂದೆ ತಾಯಿಗೆ ಹುಟ್ಟಿದಂತಹ, ತನಗೆ ಸಾಕ್ಷಾತ್ ಆದಂತಹ ಅಣ್ಣ ಅಲ್ಲ. ಆದ್ರೆ ತನ್ನ ದೊಡ್ಡಪ್ಪನಿಗೋ ಅಥವಾ ಚಿಕ್ಕಪ್ಪನಿಗೋ ಹುಟ್ಟಿದಂತಹ ಮಗು. ಅವನು ಚಚೇರ ದೊಡ್ಡಪ್ಪ ಇರಬಹುದು, ದೊಡ್ಡಪ್ಪ ಅಂತ ಇಲ್ಲ ಅಂದ್ಕೊಳ್ಬಹುದು. ಚಚೇರಾ ಬಾಯಿ ಕರೆಕ್ಟ್. ಮೇರಾ ಚಚೇರಾ ಬಾಯಿ ಕೌನ್ ಥಾ ವೋ? ಶಂಸುದ್ದೀನ್ ಅನ್ನೋದು ಅವನ ಹೆಸರು. ಅವನು ನನ್ನ ಜೀವನದಲ್ಲಿ ಎರಡನೇ ವಿಶೇಷವಾದ ಸ್ಥಾನವನ್ನ ನಾನು ಅವನಿಗೆ ನೀಡ್ತೇನೆ. ಯಾಕೆ? ಅವರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಶಂಸುದ್ದೀನ್ ಕೆ ಬಾರೆ ಮೇ ಲಿಖಿಯೇ ಅಂತ. ಅಲ್ಲಿ ನೋಡಿ ಇದೆ, ವಹ ಕ್ಯಾ ಕರ್ತೆ ಥೆ, ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕ್ ಥೆ. ರಾಮೇಶ್ವರಂ ಕಸ್ಬೆ ಮೇ वे ಅಖಬಾರೋಂ ಕೆ ಪೇಪರ್ಗಳ ಏಕಮಾತ್ರ ವಿತರಕ್ ಥೆ, ಒಬ್ಬರೇ ಒಬ್ರು ವಿತರಕರಾಗಿದ್ದರು. ಓಕೆ, ಅಂದ್ರೆ ವಿತರಕರು ಅಂದ್ರೆ ತಗೊಂಡೋಗಿ ಮಾರ್ತಾ ಇದ್ರು ಅಂತಲ್ಲ, ಅದನ್ನ ಏಜೆನ್ಸಿಯನ್ನ ತೆಗೆದುಕೊಂಡಿದ್ದವರು ಅವರೊಬ್ಬರೇ ಆಗಿತ್ತು, ಮತ್ತೆ ಯಾರದ್ದು ಏಜೆನ್ಸಿ ಇರಲಿಲ್ಲ, ಪೇಪರ್ ಏಜೆನ್ಸಿ. ಸರಿ. अखबार रामेश्वरम स्टेशन पर सुबह की ट्रेन से पहुंचते थे. अखबार जो है ರಾಮೇಶ್ವರಂ ಸ್ಟೇಷನ್ಗೆ ಸುಬಹ ಬೆಳಗಿನ ಟ್ರೇನ್ ನಲ್ಲಿ ಬಂದು ತಲುಪ್ತಾ ಇತ್ತು. ಪಹುಂಚತೆ थे जो पामबन से आती थी. पामबन जो दूसरा जगह जो पामबन है वहां से
वह पेपर रामेश्वरम में ट्रेन में सुबह ही पहुंचते थे। तो इस अखबार एजेंसी को अकेले शमसुद्दीन ही चलाते थे। ಇಲ್ಲಿದೆ ಸ್ವಾರಸ್ಯ। ಈ ಏಜೆನ್ಸಿಯನ್ನ ಶಮಸುದ್ದೀನ್ ಏನ್ ಮಾಡ್ತಾ ಇದ್ದ, ಅಕೇಲಾ ಹಿ ಉಸೆ ಚಲಾತಾ ತಾ, ಒಬ್ಬನೇ ಅದನ್ನ ನಡೆಸ್ತಾ ಇದ್ದ. ಅಂದ್ರೆ ಅಂದ್ರೆ ಅವನಿಗೆ ಮತ್ಯಾರು ಹೆಲ್ಪರ್ ಇರ್ಲಿಲ್ಲ, ಅವನೊಬ್ಬನೇ ಆ ಏಜೆನ್ಸಿಯನ್ನ ನೋಡ್ಕೊಳ್ತಾ ಇದ್ದ. ಮುಂದೆ ಹೇಳ್ತಾ ಇದ್ದಾನೆ ನೋಡಿ, चलाते थे। रामेश्वरम में अखबारों की जुमला 1000 प्रतियां बिकती थी। रामेश्वरम शहर में अखबारों की जुमला यानी ಪ್ರಮಾಣ, ಕುಲ್ ಅಂತ ಅರ್ಥ, ಜುಮ್ಲಾ ಒಟ್ಟು ಎಷ್ಟು ಪ್ರತಿಗಳು ಇದಾಗ್ತಾ ಇದ್ವು, ಬಿಕ್ರಿ ಹೋಗ್ತೈತಿ. 1000 ಪ್ರತಿಯಾ ಬಿಕ್ತಿ ಥಿ, 1000 ಪೇಪರ್ಗಳು ಅಲ್ಲಿ ಖರ್ಚಾಗ್ತಾ ಇದ್ವು. ಅವನೊಬ್ಬನೇ ಅದನ್ನ ನೋಡ್ಕೊಳ್ತಾ ಇದ್ದ. ಫುಲ್ ಏಜೆನ್ಸಿಯನ್ನ 1000 ಪೇಪರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸವನ್ನ ಅವನೊಬ್ಬನೇ ಮಾಡ್ತಾ ಇದ್ದ. ಅವನು ನನಗೆ ಒಂದು ರೀತಿಯಲ್ಲಿ ಶ್ರಮದಾಯಕ ಜೀವನವನ್ನ ಮಾಡ್ತಾ ಇದ್ದ. ಆ ಒಂದು ಅರ್ಥದಲ್ಲಿ ನನಗೆ ಆದರ್ಶಪ್ರಾಯವಾದಂತಹ ವ್ಯಕ್ತಿಯಾಗಿದ್ದ ಅಂತ ಹೇಳ್ತಾ ಇದ್ದಾರೆ. तो बचपन में मेरे 3 पक्के दोस्त थे। ಜೀವನದಲ್ಲಿ ಬಾಲ್ಯದಲ್ಲಿ ನನಗೆ 3 ಪಕ್ಕೆ ದೋಸ್ತ್ ಚಡ್ಡಿ ದೋಸ್ತ್ ಹೇಳ್ದಂಗೆ ಅದು ಪಕ್ಕೆ ದೋಸ್ತ್. ಅವ್ರು 3 ಜನ ಇದ್ರು. ಯಾರ್ಯಾರವರು? ರಾಮಾನಂದ ಶಾಸ್ತ್ರಿ, ಅರವಿಂದನ್ ಔರ್ ಶಿವಪ್ರಕಾಶ್. ನೆನ್ಪಿಟ್ಕೊಳ್ಳಿ, 3 ಹೆಸರನ್ನ ಪ್ರಶ್ನೆ ಕೇಳ್ತಾರೆ. ಅದನ್ನು ರಾಮಾನಂದ ಶಾಸ್ತ್ರಿ, अरविंदन और शिव प्रकाश, ये तीनों ही ब्राह्मण परिवारों में से थे। 3 ಜನ ನನಗೆ ಗೆಳೆಯರಿದ್ರು, ಪಕ್ಕಾ ಗೆಳೆಯರು, ಭಾರಿ ಕ್ಲೋಸ್ ಫ್ರೆಂಡ್ಸ್ಗಳು. 3 ಜನ ಬ್ರಾಹ್ಮಣ ಪರಿವಾರದವರು, ಹಿಂದೂ ಬ್ರಾಹ್ಮಣರಾಗಿದ್ರು. ತಾನು ಮುಸಲ್ಮಾನ. ನನ್ಗಿದ್ದ ಗೆಳೆಯರು ಯಾರಾಗಿದ್ರು? 3 ಜನರು ಕೂಡ ಬ್ರಾಹ್ಮಣರಾಗಿದ್ರು. ಅದನ್ನ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. रामानंद शास्त्री तो रामेश्वरम मंदिर के सबसे बड़े पुजारी जो पक्षी लक्ष्मण शास्त्री थे, उनका बेटा था। पक्षी लक्ष्मण शास्त्री रामेश्वरम देवालय के सबसे बड़े पुजारी हैं। वे मेरे पिता के भी दोस्त हैं। जैनुलाब्दीन के भी वे दोस्त हैं, अभिन्न दोस्त हैं। तो उनके बेटा जो है रामानंद शास्त्री, वो मेरा दोस्त है। पिता दोनों पिताओं के बीच में दोस्ती है, तो बेटों के बीच भी दोस्ती है। रामानंद शास्त्री मेरे भी एक दोस्त है, पक्षी लक्ष्मण शास्त्री जी का जो बेटा है। अलग अलग धर्म, ಬೇರೆ ಬೇರೆಯಾದಂತಹ ಧರ್ಮ. ಅವರು ಹಿಂದೂಗಳು, ನಾನು ಮುಸಲ್ಮಾನ, ಬೇರೆ ಬೇರೆ ಧರ್ಮ. ಪಾಲನ್ ಪೋಷಣ್, ಹಿಂದೂಗಳ ಮನೆಯಲ್ಲಿ ಮಕ್ಕಳ ಪಾಲನೆ ಪೋಷಣೆ ಭಿನ್ನವಾಗಿರುತ್ತೆ, ಮುಸಲ್ಮಾನರ ಮನೆಯಲ್ಲಿ ಬೇರೆಯಾಗಿರುತ್ತೆ. ಪಡಾಯಿ ಲಿಖಾಯಿ, ಓದುವುದು ಕೂಡ. ಅವರು ಬೇರೆ ಏನೋ ವೇದವನ್ನ ಓದಬಹುದು, ನಾನು ಕುರಾನ್ ಅನ್ನ ಓದ್ತೇನೆ, ಅಥವಾ ನಾನೇನೋ ಬೇರೆ ಎಜುಕೇಶನ್ ತಗೊಳ್ತೇನೆ, ಅವ್ರು ಬೇರೆ ತಗೊಳ್ತಾರೆ. ಪಡಾಯಿ ಲಿಖಾಯಿ ಕೋ ಲೇಕರ್ ಹಮ್ ಮೇ ಸೆ ಕಿಸಿ ಭಿ बच्चे ने कभी भी आपस में कोई भेदभाव महसूस नहीं किया. ನಾವು ಮಕ್ಕಳಲ್ಲಿ ಯಾವಾಗಲೂ ಈ ಭೇದ ಭಾವದ ಒಂದು ಮಹಸೂಸ್ ಕರ್ನ, ಏನು ಅನುಭವಿಸುವಿಕೆ ಅನ್ನೋದೇನಿದೆ, ಅದು ನಮ್ಮಲ್ಲಿ ಮಧ್ಯದಲ್ಲಿ ಯಾವಾಗಲೂ ಬರಲಿಲ್ಲ. ಅವ್ರು ಬೇರೆ ಧರ್ಮ, ನೀನ್ ತಿನ್ನೋದು ನಿನ್ನ ತಿನಿಸು ಬೇರೆ, ನಿನ್ನ ಉಡುಗೆ ಬೇರೆ, ಅಥವಾ ನಿನ್ನ ವರ್ತನೆ ಬೇರೆ ಭಿನ್ನವಾಗಿರುತ್ತೆ. ಯಾವಾಗಲೂ ನಾವು 3 ಜನರ ಮಧ್ಯದಲ್ಲಿ, 4 ಜನರ ಮಧ್ಯದಲ್ಲಿ ಆ ತರಹದ ಸನ್ನಿವೇಶ ಅನ್ನೋದೇ ಬರಲಿಲ್ಲ. ಅಂದ್ರೆ ನಾವು ಅಷ್ಟೊಂದು ಆಪ್ತ ರೀತಿಯಲ್ಲಿ ಬೆರೆತುಕೊಂಡು ನಮ್ಮ ಜೀವನವನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. सो भारत के पाठ का आशय है, भारत के राष्ट्रपति कलाम जी का जीवन सादगी का मिसाल था. सरल ಮಿಸಾಲ್ ಅಂತಂದ್ರೆ ಒಂದು ಹೆಗ್ಗುರುತು, ಮಿಸಾಲ್ ಅಂತಂದ್ರೆ ಒಂದು ಸ್ಟೆಪ್ ಅಂತ, ಅಲ್ಲಿ ಮಿಸಾಲ್ था. उनके माता पिता का परिश्रम आडंबरहीन जीवन सबके लिए आदर्श प्राय है. ಅವರ ತಂದೆ ತಾಯಿಯ ಪರಿಶ್ರಮ, ಆಡಂಬರಹೀನ ಜೀವನ ಎಲ್ಲರಿಗೂ ಕೂಡ, ಸರಳ ಜೀವನ ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾದಂಥದ್ದು. उनका परिवार अतिथियों की सेवा में संतृप्त था. ಅವರ ಪರಿವಾರ ಅನ್ನೋದು ಬೇರೆಯವರ ಅತಿಥಿಗಳ ಸೇವೆಯಲ್ಲೇ
ತುಂಬಾ ತೃಪ್ತಿಯನ್ನ ಹೊಂದ್ತಾ ಇತ್ತು. ಮನೆಗೆ ಬಂದಂತಹ ನೆಂಟರುಗಳನ್ನ ಏನ್ ಮಾಡ್ತಾ ಇದ್ರು, ತುಂಬಾ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಅವರನ್ನ ತೃಪ್ತಿಪಡಿಸಿ ಮನೆಯಿಂದ ಕಳಿಸ್ಕೊಡ್ತಾ ಇದ್ರು. ಇದು ಕೂಡ ಒಂದು ಅವರ ನಿಜವಾದ ಸೇವೆನೆ. ಉನ್ಕಾ ಪರಿವಾರ ಧಾರ್ಮಿಕ ಏಕತಾ ಕೋ ಮಾನ್ತಾ ಥಾ. ಅವ್ರ ಪರಿವಾರ ಧಾರ್ಮಿಕ ಏಕತೆಯನ್ನ, ಒಂದಾಗಿ ಬಾಳುವುದನ್ನ ಒಪ್ತಾ ಇತ್ತು. बच्चों के चैतन्यशील बहुमुखी व्यक्तित्व के निर्माण के लिए ऐसे आदर्श व्यक्तियों की जीवनी ಪ್ರೇರಣಾಪ್ರದ ಹೇ. ನಿಮ್ಮ ಮಕ್ಕಳಿಗೆ ನಿಮ್ಗಳಿಗೆ ಏನೋ ಒಂದು ಬಹುಮುಖಿ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಬಹುಮುಖಿ ವ್ಯಕ್ತಿತ್ವ ಅಂತಂದ್ರೆ ಏಕಮುಖ ಬಹುಮುಖ, ಬಹಳಷ್ಟು ದಿಶೆಯಲ್ಲಿ ವಿಚಾರವನ್ನ ತೆಗೆದುಕೊಂಡು ಹೋಗೋದು, ಬಹಳಷ್ಟು ಕಲಿಕೆಯನ್ನು ಮಾಡುವುದು. ಬಹುಮುಖಿ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಇಂಥವರ ಆದರ್ಶ ಅನ್ನೋದೇನಿದೆ, ಇಂಥವರು ಏನೋ ಆದರ್ಶವಾಗಿ ನಿಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಪಾಠ ಕ್ಲಿಯರ್ ಇದೆ ಅನ್ಕೊಳ್ತೇನೆ.